ಬಂಗಾರಪೇಟೆ ಗ್ರಾಮಸ್ಥರ ವಿರುದ್ಧವಾಗಿ ಇಬ್ಬರು ವ್ಯಕ್ತಿಗಳು 70 ವರ್ಷಗಳಿಂದ ಇರುವ ರಸ್ತೆಯ ಬದಲಾಗಿ ನಕಾಶೆಯಂತೆ ಪ್ರಕಾರ ರಸ್ತೆ ಮಾಡಬೇಕೆಂದು ಉಪಲೋಕಾಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಹಸೀಲ್ದಾರ್ ಕೆಎನ್ ಸುಜಾತ್ ಅವರ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರ ಸಮ್ಮುಖದಲ್ಲಿಯೇ ಇತ್ಯರ್ಥಪಡಿಸಲಾಯಿತು. ತಾಲೂಕಿನ ಮಾವಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚಹಳ್ಳಿ ಗ್ರಾಮಕ್ಕೆ 70 ವರ್ಷಗಳಿಂದ ಹರಟಿಮಾವಹಳ್ಳಿ ರಸ್ತೆಯಿಂದ ಹಾದುಹೋಗುವ ರಸ್ತೆಯನ್ನು ಸರ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ನಿಂದ 25 ಲಕ್ಷಗಳು ಖರ್ಚು ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ವಲಯ ಅರಣ್ಯ ಇಲಾಖೆಯು 10 ಲಕ್ಷ ಖರ್ಚು ಮಾಡಿ ರಸ್ತೆಯ ಎರಡೂ ಬದಿಗಳಲ್ಲಿ ಮರಗಳನ್ನು ಬೆಳೆಸಿದ್ದಾರೆ. ಆದರೆ ಇದೇ ಗ್ರಾಮದ ಅಮರನಾರಾಯಣ ಹಾಗೂ ಹೊನ್ನೇನಹಳ್ಳಿ ಕೃಷ್ಣಮೂರ್ತಿ ಎಂಬುವವರು ರಾಜ್ಯ ಉಪಲೋಕಾಯುಕ್ತರಿಗೆ ದೂರು ನೀಡಿ ಸರ್ಕಾರಿ ನಕ್ಷೆಯ ಪ್ರಕಾರ ರಸ್ತೆ ಮಾಡಬೇಕೆಂದು ದೂರು ಸಲ್ಲಿಸಿರುವುದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಚಹಳ್ಳಿ ಗ್ರಾಮದ ಸರ್ವೆ 2, 74, 73 ಜಮೀನುಗಳಲ್ಲಿ ಬಂಡಿ ರಸ್ತೆಯು ಹಾದುಹೋಗುವ ಬಗ್ಗೆ ನಕಾಶೆ ಇದೆ. ಇದೇ ಸರ್ವೆ ನಂಬರ್ಗಳ ಕೊನೆ ಭಾಗದಲ್ಲಿ 100 ಮೀಟರ್ ಹತ್ತಿರದಲ್ಲಿಯೇ ವಾಡಿಕೆ ರಸ್ತೆ ಇದ್ದರೂ ಅರ್ಜಿದಾರರು ಗ್ರಾಮಸ್ಥರ ವಿರುದ್ಧವಾಗಿ ಉಪಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಅರ್ಜಿದಾರ ಅಮರನಾರಾಯಣ ಎಂಬುವವರು ಈ ರಸ್ತೆಯ ಪಕ್ಕದಲ್ಲಿಯೇ ಜಮೀನು ಹೊಂದಿದ್ದು, ಇವರ ಜಮೀನಿಗೆ ನಕಾಶೆಯಂತೆ ರಸ್ತೆ ಇಲ್ಲದೆ ಇದ್ದರೂ ವಿನಾಕಾರಣ ದೂರು ನೀಡಿ ರಸ್ತೆ ಮಾಡಬೇಕೆಂದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕೆಎನ್ ಸುಜಾತ್ ಅವರ ನೇತೃತ್ವದಲ್ಲಿ ಸರ್ವೆ ಮಾಡಿದರೂ ರಸ್ತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರೂ ಸಹ ಗ್ರಾಮಸ್ಥರಿಗೆ ತೊಂದರೆ ನೀಡುವ ದುರುದ್ದೇಶದಿಂದ ಉಪಲೋಕಾಯುಕ್ತರಿಗೆ ಪದೇ ಪದೇ ದೂರು ನೀಡುತ್ತಿದ್ದಾರೆಂದು ಮಂಚಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ. ಶನಿವಾರ ತಹಸೀಲ್ದಾರ್ ಅವರು ತಾಲೂಕಿನ ಎಲ್ಲಾ ಕಂದಾಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತನೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪಲೋಕಾಯುಕ್ತ ಉಪನಿರೀಕ್ಷಕ ರಾಜಣ್ಣ, ಉಪತಹಸೀಲ್ದಾರ್ ಪ್ರಭಾಕರನ್, ಮಾವಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಉದಯಕುಮಾರ್, ಕಂದಾಯ ನಿರೀಕ್ಷಕ ಪವನ್ ಕುಮಾರ್, ಸರ್ವೇಯರ್ ಅಫ್ತಾಬ್ ಅಹಮದ್ ಅಮೀರ್, ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಇದ್ದರು. ಇರೋಂಥವ್ರು ನೀವು ನಮಗೆ ಮಾಮೂಲಿ ರಸ್ತೆ ಮಾಡೋದಿಕ್ಕೆ ಅಂತ ಹೇಳಿ ಅವರು ಒಪ್ಪಿಗೆ ಪತ್ರ ಬರ್ಕೊಟ್ರೆ ಮಾತ್ರನೇ ನಾವು ಅದನ್ನ ಮಾಡೋಕ್ಕಾಗುತ್ತೆ. ಇವತ್ತು ಈ ಜಮೀನವರು ಬರಬೇಕಿತ್ತು, ಅವರು ಬಂದಿಲ್ಲ. ಮತ್ತೆ ಟೋಟಲಿ 3 ಜನ ಇದ್ದಾರೆ ಈ ಜಮೀನು ಸ್ವಾಧೀನ ಅನುಭವದಲ್ಲಿ ಇರೋಂಥವ್ರು. ಅದರಲ್ಲಿ ಒಬ್ರು ಅಂತಂದ್ರೆ ಇವ್ರು ಮಾತ್ರ, ಹುಲಿನಾರಾಯಣಪ್ಪ ಮಾತ್ರ, ಅಮರನಾರಾಯಣ್ ಮಾತ್ರ ಇದ್ದಾರೆ. ಉಳಿದಿರೋಂಥವ್ರು ಪುಷ್ಪಮ್ಮ ಮತ್ತೆ ಮುನಿವೆಂಕಟಪ್ಪ ಅನ್ನೋರು ಸಮೇತ ಈ ಜಂಟಿ ಈ ಸರ್ವೆ ನಂಬರ್ ಇದರಲ್ಲಿ ಪಾಣಿನಲ್ಲಿ ಬರ್ತಾ ಇದ್ದಾರೆ. ಈಗ ಅವರಿಬ್ರು ಇದರಲ್ಲಿ ಒಬ್ರು ಮಾತ್ರ ಬಂದಿದ್ದಾರೆ ಇವತ್ತು. ಯಾರು? ಮುನಿವೆಂಕಟಪ್ಪ ಮಗ ಮಾತ್ರ ಇದ್ದಾರೆ. ಇನ್ನು ಉಳಿದಿರುವಂತ ಇಬ್ಬರು ಖಾತೆದಾರರು ಸಮೇತ ಪುಷ್ಪಮ್ಮ ಅನ್ನೋರು ಸಮೇತ ಇವತ್ತು ಬಂದಿಲ್ಲ ಸ್ಪಾಟ್ಗೆ. ಅವರು ಬಂದು ಹೇಳಿಕೆ ಕೊಟ್ರೆ ಮಾತ್ರನೇ ನಾವಿಲ್ಲಿ ರಸ್ತೆನ ಮಾಡಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅದಕ್ಕೋಸ್ಕರ ಈಗ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಸಮಕ್ಷಮದಲ್ಲಿ ಇದನ್ನ ನೀವು ರೂಢಿ ರಸ್ತೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅಂತ ಅವರು ನಮಗೆ ಗೌರ್ಮೆಂಟ್ಗೆ ಆಥರೈಸ್ಡ್ ಆಗಿ ಲೆಟರ್ನ ಕೊಡಬೇಕು. ಮಾಡಿಕೊಟ್ರು ಅಂತಂದ್ರೆ ಮಾತ್ರನೇ ನಾವು ರಸ್ತೆನ ಮಾಡೋಕ್ಕಾಗುತ್ತೆ. ಇನ್ನು ಅದನ್ನ ಬಿಟ್ಟು ಉಳಿದಿರೋವಂಥದ್ದು ಬೇರೆ ಏನೂ ಸಮಸ್ಯೆ ಇಲ್ಲ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಬಂಡಿ ದಾರಿನ ಬಿಡೋದಕ್ಕೆ ಸ್ವಾಧೀನ ಅನುಭವದಲ್ಲಿರುವಂಥವ್ರು ತಕರಾರು ಮಾಡ್ತಾ ಇದ್ದಾರೆ. ಇದನ್ನ ಮತ್ತೆ ಈಗಾಗಲೇ ಪಥ ಬದಲಾವಣೆಗೆ ನಮಗೂ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಆದೇಶ ಬಂದಿದೆ. ಅದ್ರ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಬಂಡಿ ದಾರಿ ತೆರವು ಮಾಡಿಸ್ಕೊಡ್ಸಿ ಅನ್ನೋದಕ್ಕೆ ಈಗಾಗಲೇ ಆ ಜಮೀನು ಸ್ವಾಧೀನಾನುಭವದಲ್ಲಿ ಇರೋಂಥವ್ರು ತಕರಾರು ಮಾಡ್ತಿದ್ದಾರೆ. ನಾವು ಬಿಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೋಸ್ಕರ ಈಗ ನಮಗೆ ಉಚ್ಚ ನ್ಯಾಯಾಲಯದಿಂದನೂ ಸಮೇತ ಒಂದು ಆರ್ಡರ್ ಬಂದಿದೆ, ಒಂದು ಆದೇಶ ಬಂದಿದೆ ಪಥ ಬದಲಾವಣೆ ಅಂತ. ಅದನ್ನ ನಾವು ಪರಿಶೀಲನೆ ಮಾಡಿಬಿಟ್ಟು ಬಂಡಿ ದಾರಿ ಎಲ್ಲಿದೆ ಅಂತ ಹೇಳಿ ಈಗಾಗಲೇ ನಾವು ADLRಗೆ ರಿಪೋರ್ಟ್ನ ಕಳಿಸ್ಬೇಕು. ಅವ್ರ ಕಡೆಯಿಂದ ಬಂದು ಡಾಕ್ಯುಮೆಂಟ್ ಪ್ರಕಾರ ಬಂಡಿ ದಾರಿ ಎಲ್ಲಿ ಬರುತ್ತೆ ಅದನ್ನ ನೋಡಿ ಅವ್ರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಅದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಕಳಿಸ್ತೀವಿ. ಅದು